ಹಾಯ್ ಎಲ್ಲೋ ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಟ ದರ್ಶನ್ ಹೆಸರಿನ ಜೊತೆಗೆ ಆಗಾಗ ಕೇಳಿಬರುವ ಪವಿತ್ರ ಗೌಡ ಯಾರು, ಇವರಿನ ಹಿನ್ನೆಲೆ ಏನು, ಇವರ ಮೊದಲನೆಯ ಗಂಡ ಯಾರು, ದರ್ಶನ್ ಪರಿಚಯವಾಗಿದ್ದು ಹೇಗೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪವಿತ್ರ ಗೌಡ ಅವರ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾರು ಈ ಪವಿತ್ರ ಗೌಡ? ವೀಕ್ಷಕರೇ, ಪವಿತ್ರ ಗೌಡ ಇವರು ಬೆಂಗಳೂರು ಮೂಲದ ನಟಿ ಕಮ್ ಫ್ಯಾಷನ್ ಡಿಸೈನರ್. ಇವರು 2013ರಲ್ಲಿ ರಿಲೀಸ್ ಆದ ಛತ್ರಿಗಳು ಸರ್ ಛತ್ರಿಗಳು ಮತ್ತು ಅಂಗಾಮ್ಯ ಸಿನಿಮಾಗಳ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟವರು. ನಂತರ ಸಾಗುವ ದಾರಿಯಲ್ಲಿ ಚಿತ್ರರಂಗದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಮತ್ತೆ 2016ರಲ್ಲಿ ತಮಿಳು ಚಿತ್ರರಂಗದಿಂದ ಆಫರ್ ಬಂತು. ಅಲ್ಲಿಗೆ ಹೋಗಿ 5, 4, 3, 2, 1 ಸಿನಿಮಾದಲ್ಲಿ ನಟಿಸಿದರು. ಹೀಗೆ ಮಾಡಿದ್ದು ಜಾಸ್ತಿ ಸಿನಿಮಾಗಳಾದರೂ ಪವಿತ್ರ ಗೌಡ ಯಾವುದೇ ಹೆಸರು ತಂದುಕೊಡಲಿಲ್ಲ. ಇವರು ಹೆಚ್ಚು ವೈರಲ್ ಆಗಿದ್ದು ದರ್ಶನ್ ವಿಚಾರದಲ್ಲಿ. ದರ್ಶನ್ ಪರಿಚಯವಾಗಿದ್ದು ಹೇಗೆ? ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರು ಚಿತ್ರರಂಗದವರು. ಹೀಗಾಗಿ ಪರಿಚಯವಾಗೋಕ್ಕೆ ಬೇರೆ ಬೇಡಿಕೆ ಬೇಕಾಗಿರಲಿಲ್ಲ. 2014-15 ಇಸ್ವಿಯಲ್ಲಿ ಪರಸ್ಪರ ಹತ್ತಿರವಾದರು. ಆವತ್ತಿನಿಂದ ಇಬ್ಬರು ಸಂಬಂಧದ ಬಗ್ಗೆ ಇಲ್ಲಸಲ್ಲದ ಮಾತುಗಳು ಕೇಳಿ ಬರ್ತಾ ಇದ್ದು, ಇಂಥ ಸಮಯದಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಾಂಪತ್ಯ ಜೀವನ ಕೂಡ ವೈಮನಸ್ಸು ಗಲಾಟೆಯಿಂದ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಿದ್ವು. 2017 ಪವಿತ್ರ ವಿರುದ್ಧ ಆಕ್ರೋಶ. ಇಂಥ ಪವಿತ್ರ ಗೌಡ 2017ರಲ್ಲಿ ತಮ್ಮ ಫೇಸ್ಬುಕ್ ಪ್ರೊಫೈಲ್ನಲ್ಲಿ ಚೇಂಜ್ ಮಾಡಿ ತಾವು ಮತ್ತು ದರ್ಶನ್ ಜೊತೆಗಿರುವ ಫೋಟೋವನ್ನು ಹಾಕಿದರು. ಇದಕ್ಕೆ ದರ್ಶನ್ ಅಭಿಮಾನಿಗಳಿಂದ ಭಾರಿ ಆಕ್ರೋಶ ಕೇಳಿಬಂತು. ಕೊನೆಗೆ ಆ ಫೋಟೋವನ್ನು ಪವಿತ್ರ ಗೌಡ ಅವರು ತೆಗೆದು ಹಾಕಿದ್ದರು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಶಸ್ಸು ಕಾಣದ ಪವಿತ್ರ ಗೌಡ 2022ರಲ್ಲಿ ರೆಡ್ ಕಾರ್ಪೊರೇಟ್ ಸ್ಟುಡಿಯೋ ಎಂಬ ಫ್ಯಾಷನ್ ಡಿಸೈನರ್ ಸ್ಟುಡಿಯೋ ಓಪನ್ ಮಾಡಿದರು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಈ ಸ್ಟುಡಿಯೋ ಇದೆ. ನಟಿಯರಿಗೆ ಮದುವೆ ಸಮಾರಂಭಗಳಿಗೆ ಶಾರಿ ಮತ್ತು ಡ್ರೆಸ್ಗಳನ್ನು ಡಿಸೈನ್ ಮಾಡುವುದೇ ಇವರ ಕೆಲಸವಾಗಿದೆ. ಪವಿತ್ರ ಗೌಡ ಅವರ ಬಗ್ಗೆ ವಿಜಯಲಕ್ಷ್ಮಿ ಹೇಳಿದ್ದು ಏನು? ವೀಕ್ಷಕರೇ, ಪವಿತ್ರ ಗೌಡ ತಾನು ದರ್ಶನ್ ಜೊತೆಗಿರುವ ಫೋಟೋಗಳನ್ನು ಶೇರ್ ಮಾಡಿಕೊಂಡರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಕುರಿತು ಏನಾದರೂ ಬರೆದುಕೊಂಡ್ರೆ ಅಥವಾ ಇವರಿಬ್ಬರು ಜೊತೆಗಿರುವ ಫೋಟೋಗಳನ್ನು ಬೇರೆಯವರು ಹಾಕಿದ್ರೂ ವಿಜಯಲಕ್ಷ್ಮಿಗೆ ಸಿಟ್ಟಿಗೆದ್ದ ಹಲವು ಪ್ರಸಂಗಗಳು ನಡೆದು ಹೋಗಿವೆ. 2023ರಲ್ಲಿ ದರ್ಶನ್ ಅವರ ಬರ್ತ್ಡೇ ಸೆಲೆಬ್ರೇಷನ್ ಫೋಟೋವನ್ನು ನಟಿ ಕಮ್ ಪವಿತ್ರ ಗೌಡ ಅವರ ಸ್ನೇಹಿತೆ ಮೇಘಾ ಶೆಟ್ಟಿ ಶೇರ್ ಮಾಡಿಕೊಂಡಿದ್ದರು. ಆಗ ಮೇಘಾ ಶೆಟ್ಟಿ ವಿರುದ್ಧವೇ ಸಿಡಿಮಿಡಿಗೊಂಡಿದ್ದರು ವಿಜಯಲಕ್ಷ್ಮಿ. ನಂತರ 2024ರಲ್ಲಿ ದರ್ಶನ್ ಜೊತೆಗಿನ ವಿಡಿಯೋವೊಂದನ್ನು ಶೇರ್ ಮಾಡಿದ ಪವಿತ್ರ ಗೌಡ, ನಮ್ಮ ಸಂಬಂಧ 10 ವರ್ಷಗಳಾಗಿವೆ ಅಂತ ಬರೆದುಕೊಂಡಿದ್ರು. ಆಗ ಪವಿತ್ರ ವಿರುದ್ಧ ಕೋಪಗೊಂಡ ವಿಜಯಲಕ್ಷ್ಮಿ ಕಾನೂನಿನ ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದರು. ಇಂತಹ ಪವಿತ್ರ ಗೌಡ ಅವರ ಹೆಸರು ಈಗ ಚಿತ್ರದುರ್ಗದ ಮೂಲದ ದರ್ಶನ್ ಅಭಿಮಾನಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕೇಳಿಬಂದಿದೆ. ಪವಿತ್ರ ಗೌಡ ಅವರ ಮೊದಲನೆಯ ಗಂಡ ಯಾರು? ಡಿವೋರ್ಸ್ ಕೊಟ್ಟಿದ್ಯಾಕೆ ಗೊತ್ತಾ? ವೀಕ್ಷಕರೇ, ಪವಿತ್ರ ಗೌಡ ಅವರು ಚಿತ್ರರಂಗಕ್ಕೆ ಬರುವುದಕ್ಕೂ ಮೊದಲೇ ಮದುವೆಯಾಗಿದ್ದರು. ಇವರ ಮೊದಲನೆಯ ಗಂಡನ ಹೆಸರು ಸಂಜಯ್ ಸಿಂಗ್. ಇಬ್ಬರು ಪ್ರೀತಿಸಿ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿದ್ದರು. ಮದುವೆ ಆಗುವ ಪವಿತ್ರಗೆ 18 ವರ್ಷ ವಯಸ್ಸು ಎಂದು ಕೇಳಿ ಬಂದಿದೆ. ಈ ದಾಂಪತ್ಯಕ್ಕೆ ಖುಷಿ ಎಂಬ ಮಗಳಿದ್ದಾಳೆ. ಆದರೆ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ದಾಂಪತ್ಯ ಹೆಚ್ಚು ದಿನ ಉಳಿಯಲಿಲ್ಲ. ವಿಳಾಸ ಮುಂದಿದ ಹಿನ್ನೆಲೆ ಇಬ್ಬರು ಪರಸ್ಪರ ದೂರವಾದರು, ಡಿವೋರ್ಸ್ ಪಡೆದರು. ವೀಕ್ಷಕರೇ, ಇದಿಷ್ಟು ಪವಿತ್ರ ಗೌಡ ಅವರ ಜೀವನದ ಪ್ರಮುಖ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ತಪ್ಪದೇ ಒಂದು ಲೈಕ್ ಮಾಡಿ. ಹಾಗೆ ಪವಿತ್ರ ಗೌಡ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.